for providing me this wonderful opportunity to share the God's word through this Zoom app. ಈ ಒಂದು ಕೂಟವನ್ನ ಆಯೋಜಿಸಿರುವಂತಹ ಆಯೋಜಕರಿಗೆ ನನಗೆ ಈ ಒಂದು ದೇವರ ವಾಕ್ಯವನ್ನ ಹಂಚಿಕೊಳ್ಳಲಿಕ್ಕೆ ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. And I wish to share the greetings of my local assembly from Tornagal to all the believers who have joined this meeting virtually. ಮತ್ತು ತೋರಣಗಲ್ ಸ್ಥಳೀಯ ಸಭೆಯ ಪರವಾಗಿಯೂ ನಾವು ಈ ಕೂಟಕ್ಕೆ ಸೇರಿಕೊಂಡಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ವಂದನೆಗಳನ್ನ ಮತ್ತು ಸ್ವಾಗತವನ್ನು ಬಯಸುವಂತವರಾಗಿದ್ದೇವೆ. As we all know, my topic of discussion would be ministers of Christ. ನನ್ನ ಈ ದಿನದ ಸತ್ಯವೇದ ದೇವರ ವಾಕ್ಯದ ಒಂದು ವಿಷಯ ಅದು ದೇವರ ಅಥವಾ ಕ್ರಿಸ್ತನ ಸೇವಕರು ಎಂಬುದಾಗಿ. If God willing, I would be discussing over this topic over 2 or 3 sessions. ನಾನು ಈ ಒಂದು ವಿಷಯದ ಕುರಿತಾಗಿ ಕ್ರಿಸ್ತನ ಸೇವಕರು ಎಂಬ ವಿಷಯದ ಕುರಿತಾಗಿ 2 ಅಥವಾ 3 ಸೆಷನ್ಗಳಲ್ಲಿ ನಿಮ್ಮೊಟ್ಟಿಗೆ ಮಾತಾಡುವಂತವನಾಗಿದ್ದೇನೆ. Firstly, we will turn to 1 Corinthians chapter 4 verse 1. ನಾವು ಮೊದಲನೇದಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. Let a man so account of us as of the ministers of Christ and stewards of the mysteries of God. ಜನರು ನಮ್ಮನ್ನು ಕ್ರಿಸ್ತನ ಕೈಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು. Here Paul addresses to the Corinthian believers as they have to consider him as ministers of Christ. ಇಲ್ಲಿ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಆತನು ಹೇಳುವಂತವನಾಗಿರುತ್ತಾನೆ, ಕೊರಿಂಥದವರು ಪೌಲನನ್ನ ಮತ್ತು ಆತನ ಜೊತೆಯವರನ್ನ ಕ್ರಿಸ್ತನ ಸೇವಕರು ಎಂಬುದಾಗಿ ಪರಿಗಣಿಸಬೇಕು ಎಂಬುದಾಗಿ ಕೇಳುತ್ತಾನೆ. In general, if we ask any evangelist or any pastor, what is your occupation or what you are doing, they would say generally, I am in ministry, brother. ನಾವು ದೇವರ ಸೇವಕರನ್ನ ಮತ್ತು ಬೋಧಕರನ್ನ ಯಾರಾದರೂ ಸೇವೆಯಲ್ಲಿ ಇರುವಂತವರನ್ನ ಕೇಳುವಾಗ ನೀವು ಏನು ಕೆಲಸ ಮಾಡುತ್ತೀರಿ ಎಂಬುದಾಗಿ ಅವರು ಹೇಳುವಂತದ್ದು ನಾನು ದೇವರ ಸೇವೆಯಲ್ಲಿ ಇದ್ದೇನೆ ಎಂಬುದಾಗಿ. This is a very common term in most of the Christian circles and very specifically in Brethren Assembly circles as well. ಈ ಒಂದು ಸೇವಕನು ಎಂಬುದಾಗಿ ಉಪಯೋಗಿಸಲ್ಪಡುವಂತಹ ಈ ಪದವು ಕ್ರೈಸ್ತರ ಮಧ್ಯದಲ್ಲಿ ಮತ್ತು ಸುವಾರ್ತಿಕರ ಮಧ್ಯದಲ್ಲಿ ಸಾಮಾನ್ಯವಾಗಿಯೇ ಉಪಯೋಗಿಸುವಂತಹ ಪದವಾಗಿದೆ. But do we truly understand the meaning of the term ministers of Christ? ನಾವು ದೇವರ ಅಥವಾ ಕ್ರಿಸ್ತನ ಸೇವಕರು ಎಂಬುದಾಗಿ ಹೇಳುವಾಗ ಆ ಪದದ ನಿಜವಾದ ಅರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಂಡಿದ್ದೇವಾ? We will be going to explore over this term for another 1 hour or so. ನಾವು ಈ ಒಂದು ಪದದ ಕುರಿತಾಗಿ ಇನ್ನು 1 ಗಂಟೆಗಳ ಕಾಲ ನಾವು ಕಲಿಯುವಂತವರಾಗಿರುತ್ತೇವೆ. In order to understand this context in which Paul addresses to the Corinthian assembly, we need to read 1 Corinthians chapter 3 as well. ನಾವು ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಾಗ ಈ ಪದ ಪ್ರಯೋಗದ ಕುರಿತಾಗಿ ನಾವು ಹೆಚ್ಚಾಗಿ ತಿಳಿದುಕೊಳ್ಳಬೇಕಾದರೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ಕೂಡ ನಾವು ಓದಿ ತಿಳಿದುಕೊಳ್ಳಬೇಕಾಗಿದೆ. The believers in the Corinthian assemblies, they used to allude themselves or associate themselves with certain persons like I am of Paul, I am of Apollos, I am of so and so and something like that. ಕೊರಿಂಥ ಸಭೆಯಲ್ಲಿ ಇದ್ದಂತಹ ವಿಶ್ವಾಸಿಗಳು ಅವರು ತಮ್ಮನ್ನ ತಾವು ಕೆಲವು ವ್ಯಕ್ತಿಗಳೊಟ್ಟಿಗೆ ಗುರುತಿಸಿಕೊಳ್ಳಲು ಇಷ್ಟಪಡುವಂತವರಾಗಿದ್ದರು. ನಾನು ಪೌಲನವನು, ನಾನು ಅಪೊಲ್ಲೋಸನವನು, ನಾನು ಕ್ರಿಸ್ತನವನು, ನಾನು ಇಂತಹ ವ್ಯಕ್ತಿಯ ಕಡೆಯವನು ಎಂಬುದಾಗಿ ಹೇಳಿಕೊಡುತ್ತಿದ್ದರು. Here Paul instructs them that it is wrong, and he also further elaborates that Paul, Apollos, or whoever they may be, are of the same platform. ಪೌಲನು ಅವರ ಈ ಒಂದು ತಪ್ಪಾದ ಅಭಿಪ್ರಾಯದ ಕುರಿತಾಗಿ ಅವರಿಗೆ ಸರಿಪಡಿಸುವವನಾಗಿ ಹೇಳುವಂತವನಾಗಿರುತ್ತಾನೆ. ನೀವು ಪೌಲನವನು, ಅಪೊಲ್ಲೋಸನವನು ಅಥವಾ ಬೇರೆಯ ಕಡೆಯವರು ಎಂಬುದಾಗಿ ನೀವು ಹೇಳಿಕೊಳ್ಳಬಾರದು ಎಂಬುದಾಗಿ ಅವರಿಗೆ ಹೇಳುತ್ತಾನೆ.
And with that respect, he comes over to this first verse in chapter 4. We are all ministers of Christ. ಆ ರೀತಿ ಹೇಳುವವನಾಗಿ ಆತನು 4ನೇ ಅಧ್ಯಾಯದ 1ನೇ ವಚನಕ್ಕೆ ಆತನು ಬರುವಾಗ, ನಾವೆಲ್ಲರೂ ಕ್ರಿಸ್ತನ ಮನೆಯವಾರ್ತೆಯವರು ಅಥವಾ ಕ್ರಿಸ್ತನ ಸೇವಕರು ಎಂಬುದಾಗಿ ಹೇಳುತ್ತಾನೆ. We are all ministers performing certain duties in the church of God. ನಾವೆಲ್ಲರೂ ದೇವರ ಸಭೆಯಲ್ಲಿ ಕೆಲಸ ಮಾಡುವಂತಹ, ನಮಗೆ ಕೊಡಲ್ಪಟ್ಟಂತಹ ಕೆಲಸಗಳನ್ನು ಮಾಡುವಂತಹ ಸೇವಕರಾಗಿದ್ದೇವೆ. I just want to read chapter 3 verses 9 and 10 only. 1 Corinthians chapter 3 verse 9 and 10. ನಾವು 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನಾವು ಓದಿಕೊಳ್ಳೋಣ. For we are laborers together with God. You are God's husbandry, you are God's building. According to the grace of God which is given unto me as a wise master builder, I have laid the foundation, and another buildeth thereon. But let every man take heed how he buildeth thereupon. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವೂ ದೇವರ ಕಟ್ಟಡವೂ ಆಗಿದ್ದೀರಿ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು ಎಂಬುದಾಗಿ ನೋಡುತ್ತೇವೆ. Just keep in mind the words laborers together, master builder, according to the grace of God. These 3 words. ನಾವು ಈ ಓದಿದಂತ ಈ 2 ವಚನಗಳಲ್ಲಿ ಜೊತೆ ಕೆಲಸದವರು ಮತ್ತು ಪ್ರವೀಣ ಶಿಲ್ಪಿ ಮತ್ತು ಕಟ್ಟುತ್ತಾನೆ ಎಂಬಂತ, ಪ್ರತಿಯೊಬ್ಬನು ತಾನು ಕಟ್ಟುತ್ತಾನೆ ಎಂಬಂತ ವಿಷಯಗಳ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ ಮತ್ತು ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ. As we move forward in the study, you will be able to relate these words with the subject we are dealing with here. ನಾವು ಈ ವಾಕ್ಯ ಭಾಗದಲ್ಲಿರುವಂತಹ ಈ ಒಂದು ಪದಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವಾಗ ಮುಂದಿನ ನಮ್ಮ ಅಧ್ಯಯನಕ್ಕೆ ಸಹಾಯವಾಗುವಂತದ್ದಾಗಿದೆ. As we all know, we all members of the body of Christ, united as one under the headship of our Lord and Savior Jesus Christ. ನಾವೆಲ್ಲರೂ ಕ್ರಿಸ್ತನೆಂಬ ಶಿರಸ್ಸಿನಲ್ಲಿ ಆತನ ದೇಹಕ್ಕೆ ಅಂಗಗಳಾಗಿ ನಾವೆಲ್ಲರೂ ಕಟ್ಟಲ್ಪಡುತ್ತಾ ಇದ್ದೇವೆ ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತಿದೆ. As we read in Ephesians chapter 3, the mystery of Christ is concerning with the body of Christ united in one. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕ್ರಿಸ್ತನ ದೇಹವೆಂಬಂತಹ ಮರ್ಮ ಅಥವಾ ಕ್ರಿಸ್ತನ ಕಟ್ಟಡವು ಎಂಬಂತಹ ಮರ್ಮದವನ್ನು ನಾವು ನೋಡುವಾಗ ಅಲ್ಲಿ ನಾವೆಲ್ಲರೂ ಕ್ರಿಸ್ತನ ಆಲಯವಾಗಲಿ ಕಟ್ಟಲ್ಪಡುತ್ತಾ ಇದ್ದೇವೆ ಎಂಬುದಾಗಿ ನೋಡುತ್ತೇವೆ. Though we are from different walks of life, though we are from different cultures and different background, we are united in one as members of the body of Christ. ನಾವೆಲ್ಲರೂ ಜೀವಿತದ ಮತ್ತು ಸಮಾಜದ ಬೇರೆ ಬೇರೆ ಪಂಗಡಗಳಿಂದ ಬಂದಿರಬಹುದು ಅಥವಾ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿರುವವರಾದರೂ ಕೂಡ ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. At this point, we have to understand the distinction between servants of God and ministers of Christ. ನಾವು ಈ ಸಂದರ್ಭದಲ್ಲಿ ದೇವರ ಮನೆವಾರ್ತೆಯವರು ಮತ್ತು ಯೇಸು ಕ್ರಿಸ್ತನ ಸೇವಕರಿಗೆ ಈ 2 ಪದಗಳಿಗೆ ಇರುವಂತಹ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳುವುದು ಪ್ರಾಮುಖ್ಯವಾಗಿದೆ. In general, in the New Testament, if you read, 3 Greek words are used for minister, for ministers of Christ. ದೇವರ ಅಥವಾ ಕ್ರಿಸ್ತನ ಸೇವಕರು ಎಂಬಂತಹ ಪದ ಪ್ರಯೋಗಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ 3 ಪದಗಳನ್ನು ಉಪಯೋಗಿಸಿರುವುದನ್ನು ನಾವು ನೋಡಿಕೊಳ್ಳಬಹುದು. Diakonos, doulos, and hyperitus. Pardon me, brother. Diakonos, doulos, and hyperitus. Hyperitus ಎಂಬಂತಹ ಪದಗಳು. All these 3 words refer to a service with respect to work, service with respect to master, and service with respect to the public. ಈ ಒಂದು 3 ಪದ ಪ್ರಯೋಗಗಳನ್ನು ನಾವು ನೋಡಿಕೊಳ್ಳುವಾಗ ಅದು ಕಟ್ಟಡವನ್ನು ಕಟ್ಟುವಂತಹ ಕೆಲಸಗಾರರು ಮತ್ತು ಯಜಮಾನನ ಅಡಿಯಲ್ಲಿ ಕೆಲಸಗಾರರು ಮತ್ತು ಸಮಾಜದಲ್ಲಿ ಸೇವಕರಾಗಿ ದುಡಿಯುವಂತಹವರು, ಈ 3 ಪದಗಳನ್ನ ಅದು ತಿಳಿಸುವುದು, ಈ 3 ಅರ್ಥಗಳನ್ನ ತಿಳಿಸುವಂತದ್ದಾಗಿದೆ. But we have to understand the distinction that in the New Testament writers have
established between servants of God and ministers of Christ. ನಾವು ಇಲ್ಲಿ ಹೊಸ ಒಡಂಬಡಿಕೆಯ ಲೇಖಕರು ಹೇಳಿದ ಹಾಗೆ ದೇವರ ಮನೆವಾರ್ತೆಯವರು ಮತ್ತು ಕ್ರಿಸ್ತನ ಸೇವಕರು ಎಂಬಂತ ವಿಷಯಗಳ ಕುರಿತಾದಂತಹ ಎರಡು ಪದಗಳಿಗಿರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕಾಗಿದೆ. In the New Testament, in English, if the term of God, it refers to a relationship between God and the world. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರ ದೃಷ್ಟಿಕೋನದಿಂದ ನಾವು ನೋಡುವುದಾದರೆ ಅದು ದೇವರೊಟ್ಟಿಗೆ ಮತ್ತು ಪ್ರಪಂಚದೊಟ್ಟಿಗೆ ನಮಗಿರುವಂತಹ ಸಂಬಂಧವನ್ನ ತಿಳಿಸುವುದಾಗಿದೆ. But if it refers to of Christ, ministers of Christ, or ambassadors of Christ, then it refers to the relationship between a believer and Christ himself, that is Church of God. ಮತ್ತು ಕ್ರಿಸ್ತನ ಸೇವಕರು ಎಂಬುದಾಗಿ ಹೇಳಿಕೊಳ್ಳುವಾಗ ನಾವು ಕ್ರಿಸ್ತನ ಅಡಿಯಲ್ಲಿ ಕೆಲಸ ಮಾಡುವಂತವರು ಅಥವಾ ಕ್ರಿಸ್ತನ ಸೇವಕರು, ಕ್ರಿಸ್ತನಿಗೂ ನಮಗೂ ಇರುವಂತಹ ಸಂಬಂಧ, ವಿಶ್ವಾಸಿಗಳಿಗೆ ಕ್ರಿಸ್ತನಿಗೆ ಇರುವಂತಹ ಸಂಬಂಧವನ್ನು ತಿಳಿಸುವಂತದ್ದಾಗಿದೆ. We are all servants of God in this world. ನಾವೆಲ್ಲರೂ ದೇವರ ಸೇವಕರಾಗಿ ಈ ಪ್ರಪಂಚದಲ್ಲಿ ಅಥವಾ ಈ ಲೋಕದಲ್ಲಿ ಇರುವಂತವರಾಗಿದ್ದೇವೆ. We are all commanded to preach the gospel. We are all commanded to establish show forth our witness to this world. ನಾವೆಲ್ಲರೂ ಸುವಾರ್ತೆಯನ್ನ ಸಾರಲಿಕ್ಕೆ ನಾವು ಆಜ್ಞಾಪಿಸಲ್ಪಟ್ಟಿದ್ದೇವೆ. ನಾವೆಲ್ಲರೂ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ದೇವರಿಂದ ಆಜ್ಞಾಪಿಸಲ್ಪಟ್ಟಿದ್ದೇವೆ. But with respect to the church, every individual member also have a specific function inside the body of Christ. ಆದರೆ ಸಭೆಯ ವಿಷಯಕ್ಕೆ ಬರುವಾಗ ಪ್ರತಿಯೊಬ್ಬ ವ್ಯಕ್ತಿಯು ಆತನ ವ್ಯಕ್ತಿಗತವಾಗಿ ಕ್ರಿಸ್ತನೆಂಬಂತಹ ಆ ಸಭೆಗೆ ನಾವು ಅಂಗಗಳಾಗಿದ್ದೇವೆ ಮತ್ತು ನಮ್ಮದೇ ಆದಂತಹ ನಿರ್ದಿಷ್ಟ ಕಾರ್ಯಗಳನ್ನು ಹೊಂದಿದ್ದೇವೆ. That is why here Paul very specifically uses the term of Christ. If you read the first verse, ministers of Christ, and then the second word, and stewards of the mysteries of God, stewards of God. ಆದ್ರಿಂದಲೇ ನಾವು ಈ ಒಂದು ವಾಕ್ಯ ಭಾಗದಲ್ಲಿ 1 ಕೊರಿಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಈ ವಿಷಯದಲ್ಲಿ ಆತನು ಹೇಳುತ್ತಾನೆ, ಮನೆವಾರ್ತೆಯವರೆಂತಲೂ ಮತ್ತು ಕ್ರಿಸ್ತನ ಸೇವಕರು ಎಂಬುದಾಗಿ ಆತನು ಹೇಳುವಂತವನಾಗಿರುತ್ತಾನೆ. So here ministers, in the sense, all believers have a certain duty to perform inside the body of Christ, that is the church or the local gathering of the assembly of saints. ಕ್ರಿಸ್ತನ ಸೇವಕರು ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬೊಬ್ಬರು ಸ್ಥಳೀಯ ಸಭೆಯಲ್ಲಿ ನಾವು ಅಂದರೆ ಕ್ರಿಸ್ತನ ದೇಹದಲ್ಲಿ ನಾವೆಲ್ಲರೂ ಒಂದೊಂದು ನಿರ್ದಿಷ್ಟ ಕಾರ್ಯಗಳನ್ನು ಮಾಡುವಂತವರಾಗಿರುತ್ತೇವೆ ಎಂಬುದಾಗಿ ಇದರ ಅರ್ಥವಾಗಿದೆ. Paul planted the word of God, Apollos watered for some other believer to grow in the faith of God. ಪೌಲನು ಗಿಡವನ್ನ ನೀರು ಹೊಯ್ದನು ಮತ್ತು ಅದರ ಉದ್ದೇಶವೇನೆಂಬುದಾಗಿ ಹೇಳ 1 Corinthians 3:6. 1 ಕೊರಿಂಥ 3ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾನು ಸಸ್ಯವನ್ನು ನೆಟ್ಟೆನು, ಅಪೊಲ್ಲೋಸ್ ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. So all members of the body of Christ have a specific function to perform inside the body of Christ. ಪ್ರತಿಯೊಬ್ಬ ವಿಶ್ವಾಸಿಗಳು, ದೇವರ ಮಕ್ಕಳು, ಅವರು ಸಭೆಯಲ್ಲಿ ತಮ್ಮದೇ ಆದಂತಹ ನಿರ್ದಿಷ್ಟ ಕಾರ್ಯಗಳನ್ನ ಮಾಡುವುದು ಅವರ ಕರ್ತವ್ಯವಾಗಿದೆ. In other way, if we could explain, all are office bearers of the Church of Christ. ಅಂದರೆ ಇನ್ನೊಂದು ಅರ್ಥದಲ್ಲಿ ನಾವು ಹೇಳುವುದಾದರೆ ನಾವೆಲ್ಲರೂ ಕ್ರಿಸ್ತನ ಸಭೆಯಲ್ಲಿ ಒಂದೊಂದು ಕೆಲಸ ನಿರ್ವಹಿಸಲಿಕ್ಕೆ ಅಥವಾ ಆಫೀಸ್ ಬೇರರ್ಸ್ ಎಂಬುದಾಗಿ ಹೇಳುವಾಗ ಕಾರ್ಯಗಳನ್ನ ಮಾಡಲಿಕ್ಕೆ ಇಡಲ್ಪಟ್ಟಂತಹ ವ್ಯಕ್ತಿಗಳಾಗಿದ್ದೇವೆ. In general, in various denominations, we have different designations in the Church of Christ. ನಾವು ಬೇರೆ ಬೇರೆ ಕ್ರಿಸ್ತಿಯ ಪಂಗಡಗಳಲ್ಲಿ ಮತ್ತು ಸಭೆಗಳಲ್ಲಿ ಒಬ್ಬೊಬ್ಬರಿಗೆ ಕೊಡಲ್ಪಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳನ್ನ ಅಥವಾ ಅಧಿಕಾರಗಳ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ.
we have elders, deacons, helpers, or whatever we call. ನಾವು ಸಭಾ ಹಿರಿಯರು, ಸಭಾ ಪಾಲಕರು ಅಥವಾ ಸಹಾಯಕರು ಎಂಬುದಾಗಿ ಅನೇಕ ಹೆಸರುಗಳಿಂದ ಕರೆಯುತ್ತೇವೆ. Please turn with me to 1 Corinthians chapter 12, verses 26 and 27. ನನ್ನೊಟ್ಟಿಗೆ ದಯಮಾಡಿ 1 ಕೊರಿಂಥ 12ನೇ ಅಧ್ಯಾಯ 26 ಮತ್ತು 27ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. Read, brother, verse 27. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. Verse 29 and 30. 29 ಮತ್ತು 30ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಎಲ್ಲರೂ ಅಪೊಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ ಕಾರ್ಯಗಳನ್ನು ಮಾಡುವವರು, ರೋಗ ವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು, ಎಲ್ಲರೂ ವಾಣಿಗಳನ್ನಾಡುವರು, ವಾಣಿಯ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. Are all elders, or all teachers, or all apostles? And if we consider our body, or all members are legs, or all members are hands, or all members are eyes? ಎಲ್ಲರೂ ಹಿರಿಯರಾಗಿದ್ದಾರ, ಎಲ್ಲರೂ ಅಪೊಸ್ತಲರಾಗಿದ್ದಾರ, ಎಲ್ಲರೂ ಪ್ರವಾದಿಗಳಾಗಿದ್ದಾರ, ಎಲ್ಲರೂ ಉಪದೇಶಕರಾಗಿದ್ದಾರ. ನಮ್ಮ ದೇಹದ ವಿಷಯದಲ್ಲಿ ಬರುವಾಗ ಎಲ್ಲರೂ ಕಾಲಾಗಿದ್ದಾರ, ಎಲ್ಲರೂ ಕೈಯಾಗಿದ್ದೇವ, ಎಲ್ಲರೂ ಕಣ್ಣಾಗಿದ್ದೇವ. Leg has a specific function to perform, hand has a specific function to perform, and eye has a specific function to perform in our body. ಕಾಲು ಒಂದು ಕೆಲಸವನ್ನು ಮಾಡಲಿಕ್ಕೆ, ಕೈ ಒಂದು ಕೆಲಸವನ್ನು ಮಾಡಲಿಕ್ಕೆ ಮತ್ತು ಕಣ್ಣು ಮತ್ತೊಂದು ಕೆಲಸವನ್ನು ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಇಡಲ್ಪಟ್ಟಿದೆ. Similarly, in the body of Christ, that is in the local assembly sitting or in the church of God, all individual members have a specific function or office or ministry to perform for the edification of the assembly. ಅದೇ ರೀತಿಯಲ್ಲಿ ಸ್ಥಳೀಯ ಸಭೆಯಲ್ಲಿ ಮತ್ತು ಕ್ರಿಸ್ತನ ಸಭೆಯಲ್ಲಿ ಕೂಡ ಪ್ರತಿಯೊಬ್ಬೊಬ್ಬರಾದಂತ ನಾವು ನಮಗೆ ಕೊಡಲ್ಪಟ್ಟಂತಹ ಒಂದೊಂದು ಕಾರ್ಯಗಳನ್ನ ಹೊಂದುವಂತವರಾಗಿದ್ದೇವೆ. ನಮಗೆ ಕೊಡಲ್ಪಟ್ಟಂತಹ ಒಂದೊಂದು ನಿರ್ದಿಷ್ಟ ಕಾರ್ಯಗಳನ್ನು ನಾವು ಮಾಡುವವರಾಗಿ ದೇವರ ಮಹಿಮೆಗಾಗಿ ಮತ್ತು ಸಭೆಯ ಉಪಯೋಗಕ್ಕಾಗಿ ನಾವು ಮಾಡುವಂತವರಾಗಿರುತ್ತೇವೆ. All members or all believers have a specific function, and every believer can be called as a minister of Christ. ಎಲ್ಲಾ ವಿಶ್ವಾಸಿಗಳಿಗೂ ತಮ್ಮದೇ ಆದಂತಹ ಕೆಲಸಗಳು ಕೊಡಲ್ಪಟ್ಟಿದೆ ಮತ್ತು ಎಲ್ಲರೂ ಕೂಡ ಕ್ರಿಸ್ತನ ಸೇವಕರು ಎಂಬುದಾಗಿ ಕರೆಯಲ್ಪಡಬಹುದು. Not only Paul who planted the seed, not only Apollos who watered, but also people who have cleaned the ground, people who enabled for the growth of that particular member is a minister of Christ. ಕೇವಲ ಸಸ್ಯವನ್ನು ನೆಟ್ಟ ಅಪೊಲ್ಲೋಸನು ಮಾತ್ರವಲ್ಲ, ನೀರನ್ನು ಹಾಕಿದ ಅಪೊಲ್ಲೋಸನು ಮಾತ್ರವಲ್ಲ, ಬದಲಾಗಿ ನೆಲವನ್ನ ಗುಡಿಸಿದಂತಹ ವ್ಯಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಅವರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವವರಾಗಿ ದೇವರ ಸೇವಕರಾಗಿದ್ದಾರೆ. But all these members or ministers can perform their individual responsibility only when they are enabled by the Holy Spirit of God. ಈ ಎಲ್ಲಾ ಸೇವಕರು ಅಥವಾ ವಿಶ್ವಾಸಿಗಳು ತಮಗೆ ಕೊಡಲ್ಪಟ್ಟಂತಹ ಕಾರ್ಯಗಳನ್ನ ಯಾವಾಗ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ ಅದು ಪವಿತ್ರಾತ್ಮನಿಂದ ಅವರಿಗೆ ಆ ಒಂದು ವರದಾನವು ಕೊಡಲ್ಪಟ್ಟಾಗ ಅಥವಾ ಪವಿತ್ರಾತ್ಮನಿಂದ ಅವರು ಸಶಕ್ತರಾದಾಗ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. That is why, as Paul explains in chapter 12, the gifts of the Holy Spirit of God. ಆದ್ದರಿಂದಲೇ ಪೌಲನು 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನಿಂದ ಉಂಟಾಗುವ ವರಗಳ ಕುರಿತಾಗಿ ಆತನು ಮಾತನಾಡುತ್ತಾನೆ. As an individual member, as an individual believer in the church of God, we are all entrusted with the gifts of the Holy Spirit of God. ನಾವೆಲ್ಲರೂ ವೈಯಕ್ತಿಕವಾಗಿ ಮತ್ತು ಕ್ರಿಸ್ತನೆಂಬಂತಹ ಆ ಅಂಗಕ್ಕೆ, ಆ ಒಂದು ದೇಹಕ್ಕೆ ಅಂಗಗಳಾಗಿ ನಮ್ಮೆಲ್ಲರಿಗೂ ಪವಿತ್ರಾತ್ಮನಿಂದ ವರಗಳು ಕೊಡಲ್ಪಟ್ಟಿದೆ. It is extremely important to understand the spiritual gifts of the Holy Spirit on a personal level so that we would be involved in the ministry for the edification of the fellow believers in our assembly. ನಾವು ವೈಯಕ್ತಿಕವಾಗಿ ನಮಗೆ ದೇವರಿಂದ ಪವಿತ್ರಾತ್ಮನ ವರಗಳು ಯಾವ್ಯಾವ ವರಗಳು ಕೊಡಲ್ಪಟ್ಟಿದೆ ಎಂಬಂತದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕಂದರೆ
ನಾವು ಜೊತೆ ಸಹೋದರರಿಗೆ ಮತ್ತು ಸಭೆಯ ಅಭಿವೃದ್ಧಿಗಾಗಿ ಮತ್ತು ಸಭೆಯ ಒಳಿತಿಗಾಗಿ ಆ ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ. It is our responsibility to sit before the feet of God and understand and know what is the gift that has been given to me to perform my ministry. ನಾವೆಲ್ಲರೂ ಕ್ರಿಸ್ತನ ಪಾದದ ಅಡಿಯಲ್ಲಿ ಮೊಣಕಾಲು ಊರಿಕೊಂಡು ನಮಗಾಗಿ ದೇವರು ಕೊಟ್ಟಿರುವಂತಹ ಆ ವರ ಯಾವುದು, ನಾನು ಯಾವ ಕಾರ್ಯವನ್ನ ಸಭೆಯಲ್ಲಿ ಮಾಡಬೇಕಾಗಿದೆ ಎಂಬುದಾಗಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತದ್ದು ನಮ್ಮ ಜವಾಬ್ದಾರಿ. As a guideline, we could read and understand in 1 Corinthians chapter 12, Romans chapter 12, and Ephesians chapter 4, wherein the gifts are explained by the Holy Spirit of God. 1 ಕೊರಿಂಥ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಈ ಎಲ್ಲಾ ಭಾಗಗಳಲ್ಲಿ ಪವಿತ್ರಾತ್ಮನ ವರಗಳ ಕುರಿತಾಗಿ ಕೊಡಲ್ಪಟ್ಟಿದೆ. ಅಲ್ಲಿ ನಾವು ಓದಿ ನಮಗೆ ಕೊಡಲ್ಪಟ್ಟಿರುವಂತಹ ಆತ್ಮೀಕ ವರಗಳ ಕುರಿತಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. Just as Paul and Apollos, we are also fellow ministers of Christ in the assembly of God. ಪೌಲನು ಮತ್ತು ಅಪೊಲ್ಲೋಸನ ಹಾಗೆ ನಾವೆಲ್ಲರೂ ಕೂಡ ಈ ಕ್ರಿಸ್ತನ ಸಭೆಯಲ್ಲಿ ಮತ್ತು ಸ್ಥಳೀಯ ಸಭೆಯಲ್ಲಿ ನಾವು ಜೊತೆ ಸೇವಕರಾಗಿ ಸಹೋದರರೊಟ್ಟಿಗೆ ಕೆಲಸ ಮಾಡುವಂತವರಾಗಿದ್ದೇವೆ. So this is the general overview and operation of a minister of Christ. ಇದು ಒಂದು ಸಾಮಾನ್ಯವಾದಂತಹ ಹೊರರೇಖೆಯಾಗಿದೆ ಕ್ರಿಸ್ತನ ಸೇವಕನು ಎಂಬುದಾಗಿ ಕುರಿತಾಗಿ ಹೇಳುವಾಗ. We can only perform our function only when we are enabled by the Holy Spirit of God. ನಾವು ನಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವಾಗ ಸಾಧ್ಯ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನಿಂದ ನಮಗೆ ಶಕ್ತಿ ದೊರೆತಾಗ, ಅದು ಪವಿತ್ರಾತ್ಮನಿಂದ ನಮಗೆ ಸಶಕ್ತೀಕರಣವಾದಾಗ. But what is the main objective for a minister of Christ? ಒಬ್ಬ ಕ್ರಿಸ್ತನ ಸೇವಕನು ಎಂಬುದಾಗಿ ಹೇಳುವಾಗ ಆತನಿಗಿರುವಂತಹ ಪ್ರಾಮುಖ್ಯವಾದಂತಹ ಒಂದು ಧ್ಯೇಯ ಉದ್ದೇಶ ಏನಾಗಿದೆ? Let us turn to Mark's Gospel according to Mark chapter 8. ನಾವೆಲ್ಲರೂ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ ಕಡೆಗೆ ನಮ್ಮ ವೇದಗಳನ್ನು ತಿರುಗಿಸೋಣ. We'll read verses 1 to 4. ನಾವು 1ರಿಂದ 4ನೇ ವಚನದವರೆಗೆ ಓದಿಕೊಳ್ಳೋಣ. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನೂ ಇಲ್ಲದೆ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು, ಇವರಿಗೆ ಊಟಕ್ಕೆ ಏನೂ ಇಲ್ಲ. ಇವರನ್ನು ಉಪವಾಸವಾಗಿ ಮನೆಗೆ ಕಳುಹಿಸಿ ಬಿಟ್ಟರೆ ದಾರಿಯಲ್ಲಿ ಬಳಲಿ ಹೋಗುವರು. ಇವರಲ್ಲಿ ಕೆಲವರು ದೂರದಿಂದ ಬಂದಿದ್ದಾರೆ ಎಂದು ಅವರಿಗೆ ಹೇಳಿದ್ದಕ್ಕೆ ಶಿಷ್ಯರು, ಈ ಅಡವಿಯಲ್ಲಿ ಎಲ್ಲಿಂದ ರೊಟ್ಟಿಯನ್ನು ತಂದು ಈ ಜನರನ್ನು ತೃಪ್ತಿಪಡಿಸುವುದಕ್ಕಾದೀತು ಅಂದರು. Here Jesus was compassionate about the people and informed his desire to his disciples that the people should be fed. ಇಲ್ಲಿ ಯೇಸು ಕ್ರಿಸ್ತನು ಜನಗಳ ಕುರಿತಾಗಿ ಆತನು ಕರುಣೆಯುಳ್ಳವನಾದನು ಆಗಿದ್ದನು ಮತ್ತು ತನ್ನ ಶಿಷ್ಯರಿಗೆ ಈ ಜನರಿಗೆ ಊಟ ಮಾಡಿಸಬೇಕು ಎಂಬಂತ ತನ್ನ ಮನದ ಬಯಕೆಯನ್ನ ತಿಳಿಸಿದನು. Before his communication, he did not perform any kind of miracle or he did not use his power. ಈ ಒಂದು ಕಾರ್ಯವಾಗುವುದಕ್ಕಿಂತ ಮುಂಚೆ ಆತನು ತನ್ನ ಶಕ್ತಿಯನ್ನು ಎಲ್ಲಿಯೂ ಉಪಯೋಗಿಸಲಿಲ್ಲ ಮತ್ತು ಎಲ್ಲಿಯೂ ಅದ್ಭುತ ಕಾರ್ಯಗಳನ್ನ ಆತನು ಮಾಡಲಿಲ್ಲ. He did not command his disciples that you go outside and bring food for these people. ಆತನು ತನ್ನ ಶಿಷ್ಯರಿಗೆ ನೀವು ಹೊರಗೆ ಹೋಗಿ ಈ ಜನರಿಗೆ ಆಹಾರವನ್ನು ತೆಗೆದುಕೊಂಡು ಬನ್ನಿರಿ ಎಂದಾಗಿಯೂ ಕೂಡ ಹೇಳಲಿಲ್ಲ. But he just informed his compassion towards the people to his own disciples. ಆದರೆ ಬದಲಾಗಿ ಆತನು ಈ ಜನರ ಕುರಿತಾಗಿ ಆತನಿಗಿರುವಂತಹ ಕನಿಕರವನ್ನ ತನ್ನ ಶಿಷ್ಯರಿಗೆ ತಿಳಿಸಿದನು. But in verse 4 we read about the reaction of his disciples. ಆದರೆ 4ನೇ ವಚನದಲ್ಲಿ ನಾವು ಆತನ ಶಿಷ್ಯರ ಅದಕ್ಕೆ ಪ್ರತ್ಯುತ್ತರ ಏನಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ. They did not recognize Christ's power. ಅವರು ಕ್ರಿಸ್ತನ ಶಕ್ತಿಯನ್ನ ಗುರುತಿಸಲಿಲ್ಲ. They focused on their inabilities. ಅವರು ತಮಗಿದ್ದಂತಹ ಅಸಮರ್ಥವಾದಂತಹ ಕಾರ್ಯಗಳ ಕುರಿತಾಗಿ ಅವರು ಚಿಂತಿತರಾದರು. They could not understand or comprehend Jesus Christ's desire. ಅವರು ಯೇಸು ಕ್ರಿಸ್ತನಿಗಿದ್ದಂತಹ ಬಯಕೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ.
So the main objective for a minister is be a channel of communication between God and his people. ನಾವು ದೇವರ ಸೇವಕರಾಗಿ ಇರುವಾಗ ನಮಗೆ ಇರಬೇಕಾದಂತಹ ಮುಖ್ಯ ಉದ್ದೇಶ ಅಥವಾ ಧ್ಯೇಯ ಏನಾಗಿರಬೇಕು ಎಂದರೆ ದೇವರಿಗೂ ಮತ್ತು ಜನರಿಗೂ ಮಧ್ಯದಲ್ಲಿನ ಒಂದು ಕೊಂಡಿಯಾಗಿ ನಾವು ಇರಬೇಕಾಗಿದೆ. Be a channel of communication between God and his people and not merely instruments of his power. ದೇವರಿಗೂ ಮತ್ತು ಆತನ ಜನರಿಗೂ ಮಧ್ಯದಲ್ಲಿ ನಾವು ಸಂಪರ್ಕ ಸೇತುವೆಗಳಾಗಿರಬೇಕು, ಸಂಪರ್ಕವನ್ನು ಏರ್ಪಡಿಸುವವರಾಗಿರಬೇಕು ಹೊರತು ಕೇವಲ ನಾವು ಕಾರ್ಯಗಳ ಕುರಿತಾಗಿ ಚಿಂತೆ ಮಾಡುವವರಾಗಿರಬಾರದು. When Jesus Christ informed his desire to his disciples, they complained about him, rather they did not think about what need to be done for these people. ಯೇಸು ಕ್ರಿಸ್ತನು ತನ್ನ ಮನದ ಇಂಗಿತವನ್ನ ತನ್ನ ಶಿಷ್ಯರಿಗೆ ಹೇಳಿದಾಗ ಅವರು ತಮಗಿರುವಂತಹ ಅಸಮರ್ಥತೆಯ ಕುರಿತಾಗಿ ಅವರು ನೆವ ಹೇಳುವವರಾದರೂ ದೂರು ಹೇಳುವವರಾದರೂ ಬದಲಾಗಿ ಮುಂದೆ ಏನು ಕಾರ್ಯವನ್ನು ಮಾಡಬೇಕಾಗಿದೆ ಎಂಬುದರ ವಿಷಯದಲ್ಲಿ ಚಿಂತೆ ಮಾಡಲಿಲ್ಲ. Yes, Christ used his power and fed 4,000 people with 7 loaves and a few fishes. ಹೌದು, ದೇವರು 4 ಮೀನು ಮತ್ತು 7 ರೊಟ್ಟಿಗಳನ್ನ ಉಪಯೋಗಿಸಿಕೊಂಡು ಅಲ್ಲಿ ಕೂಡಿ ಬಂದಂತಹ ಜನರಿಗೆ ಊಟವನ್ನು ಬಡಿಸಿದನು. But that was not Christ's expectation. We had to understand or feel about the Christ's desire to feed the people. ಆದರೆ ಅದು ದೇವರಿಗೆ ಪ್ರಾಮುಖ್ಯವಾದ ಸಂಗತಿ ಆಗಿರಲಿಲ್ಲ, ಜನರಿಗೆ ಊಟ ಮಾಡಿಸುವಂಥದ್ದು. ಬದಲಾಗಿ ಆತನ ಮನದ ಆಸೆ ಏನಾಗಿದೆ ಎಂಬುದನ್ನು ಆತನ ಶಿಷ್ಯರು ತಿಳಿದುಕೊಳ್ಳಬೇಕಾಗಿತ್ತು ಎಂಬುದೇ ಆತನ ಇಷ್ಟವಾಗಿದೆ. So a minister need not be an instrument of power, but need to be a channel of communication, what God wants us to communicate to his own believers out there in the church. ಕೇವಲ ನಾವು ಅಧಿಕಾರವನ್ನು ಹೊಂದಿದವರಾಗಿ ಅಧಿಕಾರವನ್ನ ಸಾಧಿಸಲು ಪ್ರಯತ್ನ ಪಡಬಾರದು. ದೇವರ ಸೇವಕರಾಗಿ, ಕ್ರಿಸ್ತನ ಸೇವಕರಾಗಿ, ಬದಲಾಗಿ ಕ್ರಿಸ್ತನು ತಾನು ತನ್ನ ಜನರಿಗೆ ಯಾವ ವಿಷಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡುತ್ತಾನೆ ಈ ವಿಷಯಗಳನ್ನ ಜನರ ಬಳಿಗೆ ತಲುಪಿಸಲಿಕ್ಕೆ ನಾವು ಸಂಪರ್ಕ ಸೇತುವೆಗಳಾಗಬೇಕು. So for this, the minister of Christ should the heart of the minister of Christ should be in sync with God's own heart. ಈ ರೀತಿ ನಾವು ದೇವರಿಗೂ ಮತ್ತು ಜನರಿಗೂ ಸಂಪರ್ಕ ಸೇತುವೆಯಾಗಬೇಕಾದರೆ ಕ್ರಿಸ್ತನೊಟ್ಟಿಗೆ ನಮ್ಮ ಹೃದಯವು ಅದು ಒಂದಾಗಿರಬೇಕು. Only when we could understand God's love toward his people, God's compassion toward his people, we can understand what needs to be done next. ನಾವು ದೇವರಿಗೂ ಮತ್ತು ಕ್ರಿಸ್ತನಿಗೆ ತನ್ನ ಜನಗಳ ಕಡೆಗೆ ಇರುವಂತಹ ಪ್ರೀತಿನ ಅರ್ಥ ಮಾಡಿಕೊಂಡಾಗ ಮಾತ್ರ ಮುಂದೆ ಯಾವ ಕಾರ್ಯವನ್ನು ಮಾಡಬೇಕು ಎಂಬ ವಿಷಯಗಳ ಕುರಿತಾಗಿ ಚಿಂತಿಸುತ್ತೇವೆ. We need to just communicate God's love and compassion toward his people. That is the expectation or the main goal of a minister of Christ. ನಾವು ದೇವರ ಕರುಣೆ ತನ್ನ ಜನಗಳ ಕಡೆಗೆ ಯಾವ ರೀತಿ ಇದೆ ಆ ಕರುಣೆಯನ್ನ ಕುರಿತಾಗಿ ನಾವು ಜನರಿಗೆ ತಿಳಿಸಬೇಕಾದಂತ ಅವಶ್ಯಕತೆ ಇದೆ ಅಷ್ಟೇ. In order to understand this much better, I want you to compare this with Moses' experience in the wilderness. ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ವಾಕ್ಯ ಭಾಗವನ್ನ ಮೋಶೆಗೆ ಅರಣ್ಯದಲ್ಲಿ ಆದಂತಹ ಅನುಭವವನ್ನ ನಾವು ಹೋಲಿಸಿ ನೋಡಬೇಕು. Let us turn to Exodus chapter 17. ನಾವೆಲ್ಲರೂ ವಿಮೋಚನೆ ಕಾಂಡ 17ನೇ ಅಧ್ಯಾಯ 6ನೇ ವಚನದ ಕಡೆಗೆ ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ. Chapter 17, Exodus 6. ಅಲ್ಲಿ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಮೋಶೆ ಇಸ್ರಾಯೇಲ್ಯರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು. We all know this story. Here, this is the first instance of Moses bringing water out of the rock. ನಮ್ಮೆಲ್ಲರಿಗೂ ಈ ಒಂದು ಸಂಗತಿ ಗೊತ್ತಿದೆ. ಇದು
ಪ್ರಪ್ರಥಮವಾಗಿ ಮೊದಲನೇ ಬಾರಿ ಮೋಶೆ ಬಂಡೆಯೊಳಗಿಂದ ನೀರನ್ನ ಬರಮಾಡಿದರ ಸಂಗತಿ ಇದಾಗಿದೆ. We also know some years later in Numbers chapter 20, Moses again brings water out of the rock. Pardon me, brother, I could not hear you. Would you please repeat it? Some years later, as we read in Numbers chapter 20, again Moses brings water out of the rock. ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೆಲವು ವರ್ಷಗಳ ನಂತರ ಮೋಶೆ ಮತ್ತೆ ಬಂಡೆಯಿಂದ ನೀರನ್ನ ಬರಮಾಡುವಂತವನಾಗಿರುತ್ತಾನೆ. But the operation, the method he employed are different in these two instances. ಈ ಎರಡು ಕಡೆಗಳಲ್ಲಿ ಆತನು ನೀರನ್ನ ಬರಮಾಡಲಿಕ್ಕೆ ಉಪಯೋಗಿಸಿದ ಸಾಧನಗಳು ಅದು ಬೇರೆಯಾಗಿದೆ. Here God commands Moses to smite the rock, to strike the rock so that I will bring water out of the rock. ಮೊದಲನೇದಾಗಿ ಆತನು ನೀರನ್ನ ಬರಮಾಡಿದಾಗ ಬಂಡೆಯೊಳಗೆ ದೇವರು ಆ ಬಂಡೆಗೆ ತನ್ನ ಕೋಲಿನಿಂದ ಒಡೆಯಬೇಕು ಎಂಬುದಾಗಿ ಹೇಳಿಕೊಳ್ಳುತ್ತಾನೆ. ಆಗ ಅದರಿಂದ ನೀರು ಬರುವಂತದ್ದಾಗಿದೆ. But if we read Numbers chapter 20 verse 8, God tells Moses, speak to the rock about me and the people's thirst will be quenched. ಆದರೆ ಅರಣ್ಯಕಾಂಡ 20ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ನೀನು ಆ ಬಂಡೆಗೆ ಮಾತನಾಡು, ಆ ಬಂಡೆಯೊಳಗಿಂದ ನೀರು ಬರುವಂತದ್ದಾಗಿರುತ್ತದೆ ಮತ್ತು ಜನರು ತಮ್ಮ ದಾಹವನ್ನ ತೀರಿಸಿಕೊಳ್ಳಬಹುದೇ ಎಂಬುದಾಗಿ ಹೇಳುತ್ತಾನೆ. Here in the initial periods of leadership, God wants to demonstrate his power to the people of Israel through Moses. ಇಲ್ಲಿ ನಾಯಕತ್ವದ ಮೊದಲನೆಯ ದಿನಗಳಲ್ಲಿ ದೇವರು ತನ್ನ ಶಕ್ತಿಯನ್ನ ಇಸ್ರಾಯೇಲರ ಕಡೆಗೆ, ತನ್ನ ಅಧಿಕಾರನ ಇಸ್ರಾಯೇಲರ ಕಡೆಗೆ ಮೋಶೆಯ ಮುಖಾಂತರ ಅದನ್ನು ತೋರಿಸಲಿಕ್ಕೆ ಇಷ್ಟಪಡುತ್ತಾನೆ. That is why God says, strike the rock and water will come out. ಆದ್ದರಿಂದಲೇ ದೇವರು ಈ 17ನೇ ಅಧ್ಯಾಯದಲ್ಲಿ ವಿಮೋಚನಾ ಕಾಂಡದಲ್ಲಿ ಬಂಡೆಯನ್ನ ಹೊಡಿ, ಅದರಿಂದ ನೀರು ಬರುತ್ತೆ ಎಂಬುದಾಗಿ ಹೇಳುತ್ತಾನೆ. But over the years, people of Israel have seen greater miracles than these in the wilderness. And now at this point in Numbers chapter 20, God shows his compassion to the people of Israel. ಇಲ್ಲಿ ಮೋಶೆ ಬಂಡೆಯೊಳಗಿಂದ ನೀರನ್ನು ವಿಮೋಚನೆ ಕಾಂಡದಲ್ಲಿ ಬರಮಾಡಿದ ತರುವಾಯ ಅನೇಕ ವರ್ಷಗಳ ಕಾಲ ಇಸ್ರಾಯೇಲರು ದೇವರ ಅದಕ್ಕಿಂತ ಅಪರಿಮಿತವಾದಂತಹ ಅದ್ಭುತ ಕಾರ್ಯಗಳನ್ನ ಅವರು ನೋಡುವವರಾದರು. ಮತ್ತು 20ನೇ ಅಧ್ಯಾಯ ಅರಣ್ಯಕಾಂಡಕ್ಕೆ ಬರುವಾಗ ಆತನು ತನ್ನ ಜನರ ಮತ್ತು ಇಸ್ರಾಯೇಲರ ಕುರಿತಾಗಿ ತನಗಿರುವಂತಹ ಕರುಣೆಯನ್ನು ತೋರಿಸಲಿಕ್ಕೆ ಆತನು ಇಷ್ಟಪಟ್ಟನು. That is why he says, speak to the rock about me, glorify my name in front of the people, and water will come out of the rock. ಆದ್ದರಿಂದಲೇ ಆತನು ಮೋಶೆಗೆ, ನೀನು ಈ ಬಂಡೆಯೊಟ್ಟಿಗೆ ಮಾತನಾಡು, ನನ್ನನ್ನ ಘನಪಡಿಸು, ನನ್ನನ್ನು ಸ್ತುತಿಸು, ಆಗ ಆ ಬಂಡೆಯೊಳಗಿಂದ ನೀರು ಹೊರಟು ಬರುತ್ತದೆ ಎಂಬುದಾಗಿ ಆತನು ಹೇಳಿದನು. But Moses, because of his earlier practice, he smote the rock, but still water came out of that rock. ಆದರೆ ಮೋಶೆ ಆತನು ಮೊದಲು ಮಾಡಿದ ಹಾಗೆ ಈಗಲೂ ಕೂಡ ಬಂಡೆಯನ್ನ ಹೊಡೆದನು ಮಾತನಾಡುವ ಬದಲಾಗಿ, ಆದರೂ ಆ ಬಂಡೆಯೊಳಗಿಂದ ನೀರು ಹೊರಟು ಬಂತು. Compare this or correlate this with the minister of Christ inside the church of God. ನಾವು ಮೋಶೆಯ ಈ ಒಂದು ನೀರನ್ನ ಬರಿಸುವಂತಹ ಈ ಸಂಗತಿಯನ್ನ ನಾವು ಸಭೆಯಲ್ಲಿ ಇರುವಂತಹ ಕ್ರಿಸ್ತನ ಸೇವಕರ ಒಟ್ಟಿಗೆ ನಾವು ಹೋಲಿಸಿ ನೋಡಬೇಕಾಗಿದೆ. God never expects a minister of Christ to be his instrument of power, but wants us to communicate what God wants to communicate to the fellow believers in the assembly. ದೇವರು ನಾವು ಕೇವಲ ಅಧಿಕಾರವನ್ನು ಹೊಂದಿದವರಾಗಿರಬೇಕು ಎಂಬುದಾಗಿ ಬಯಸುವುದಿಲ್ಲ, ಬದಲಾಗಿ ಕ್ರಿಸ್ತನು ತನ್ನ ಸಭೆಗೆ, ವಿಶ್ವಾಸಿಗಳಿಗೆ ಯಾವ ವಿಷಯವನ್ನು ತಿಳಿಸಲಿಕ್ಕೆ ಇಷ್ಟಪಡುತ್ತಾನೋ ಆ ವಿಷಯವನ್ನ ತಿಳಿಸುವಂತಹ ಸಾಧನಗಳಾಗಿರಬೇಕು ಎಂಬುದಾಗಿ ಇಷ್ಟಪಡುತ್ತಾನೆ. So a minister is a channel of communication between God and his people and not just an instrument of power. ಒಬ್ಬ ಕ್ರಿಸ್ತನ ಸೇವಕನು ಎಂಬುದಾಗಿ ಹೇಳುವಾಗ ದೇವರ ಮತ್ತು ಆತನ ಜನರ ಮಧ್ಯದಲ್ಲಿ ಸಂಪರ್ಕವನ್ನ ಏರ್ಪಡಿಸುವಂತ ಸಾಧನವಾಗಿರಬೇಕು ಹೊರತು ಕೇವಲ ಅಧಿಕಾರವನ್ನ ಸಾಧಿಸುವಂತ ವ್ಯಕ್ತಿಯಾಗಿರಬಾರದು. The important characteristics of a minister is firstly, he should understand God's own heart. ಒಬ್ಬ
ಕ್ರಿಸ್ತನ ಸೇವಕನಿಗೆ ಇರಬೇಕಾದಂತಹ ಪ್ರಾಮುಖ್ಯವಾದ ಗುಣಲಕ್ಷಣಗಳು ಯಾವುದೇ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ಆತನು ಕ್ರಿಸ್ತನ ಮನಸ್ಸನ್ನ ತಿಳಿದುಕೊಳ್ಳುವವನಾಗಿರಬೇಕು. Secondly, he should obey God's word or God's command. ಎರಡನೇದಾಗಿ ಆತನು ದೇವರ ಆಜ್ಞೆಯನ್ನ ಅವನು ಅನುಸರಿಸುವವನಾಗಿ ಅದನ್ನು ಕೈಗೊಳ್ಳುವವನಾಗಿರಬೇಕು. Moses failed to obey God's command in Numbers chapter 20. ನಾವು ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ನೋಡುವಾಗ ಮೋಶೆ ದೇವರ ಆಜ್ಞೆಯನ್ನ ಆತನು ಕೈಗೊಂಡು ನಡೆಯುವುದಕ್ಕೆ ಆತನು ವಿಫಲನಾದನು. So we should be understanding God's heart. We should be understanding God's will, in which direction God wants me to go, and not only that, we should obey that path which God has provided us. ಆದ್ದರಿಂದಲೇ ನಾವು ದೇವರ ಹೃದಯವನ್ನ ಬಲ್ಲವರಾಗಿರಬೇಕು. ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಏನಾಗಿದೆ, ಆತನು ತೋರಿಸುವಂತ ದಾರಿ ಏನಾಗಿದೆ ಎಂಬುದನ್ನು ತಿಳ್ಕೊಳ್ಳುವವರಾಗಿ ಮುಂದೆ ಸಾಗುವವರಾಗಿರಬೇಕು. We may be an elder, we may be a teacher, or we may be a helper, or we may be a deacon, or whatever office that God has entrusted to us, we should do it according to the will of God alone. ನಾವು ಒಬ್ಬ ಹಿರಿಯನಾಗಿರಬಹುದು, ಅಥವಾ ಸಭಾಪಾಲಕನಾಗಿರಬಹುದು, ಅಥವಾ ಬೋಧಕನಾಗಿರಬಹುದು, ಅಥವಾ ಚಿಕ್ಕ ಕೆಲಸವನ್ನು ಮಾಡುವವನಾಗಿ ನಾನು ಸಭೆಯಲ್ಲಿ ಇರಬಹುದು. ಆದರೂ ದೇವರ ಚಿತ್ತವನ್ನ ತಿಳಿದವನಾಗಿ ಮುಂದೆ ಹೋಗಬೇಕಾಗಿದೆ. So these are all the basic dimensions of a minister, as you could see in my screen. Just the 3 points: objective, overview, and operation, which we have just now discussed about. ಆದ್ದರಿಂದಲೇ ಇದು ಒಂದು ಕ್ರಿಸ್ತನ ಸೇವಕರಿಗೆ ಇರಬೇಕಾದಂತಹ ಗುಣಲಕ್ಷಣಗಳ ಒಂದು ಪಕ್ಷಿ ನೋಟವಾಗಿದೆ. ದೇವರ ಸೇವಕರಿಗೆ ಇರಬೇಕಾದಂತಹ ಧ್ಯೇಯ ಮತ್ತು ಹೊರರೇಖೆ ಮತ್ತು ಅವರ ಕಾರ್ಯಗಳ ಬಗ್ಗೆ ನಾವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಹಾಗೆ ನಾವು ನೋಡಬಹುದು. If we have to perform our duty as a true minister of Christ, we should understand God's heart and we should obey God's word. It is an important characteristics of a minister. ನಾವು ದೇವರ ಸೇವಕರಾಗಿ ಕಾರ್ಯವನ್ನು ಮಾಡಬೇಕಾದರೆ ದೇವರ ಹೃದಯವನ್ನ ಬಲ್ಲವರಾಗಿರಬೇಕು, ದೇವರ ಚಿತ್ತವನ್ನ ತಿಳಿದುಕೊಳ್ಳುವವರಾಗಿರಬೇಕು. ಇದೇ ಒಬ್ಬ ದೇವರ ಸೇವಕನಿಗೆ ಅಥವಾ ಕ್ರಿಸ್ತನ ಸೇವಕನಿಗೆ ಇರಬೇಕಾದ ಪ್ರಾಮುಖ್ಯವಾದ ಗುಣಲಕ್ಷಣಗಳು. Brother, can I continue? Only 5 minutes left, or ಬ್ರದರ್ ಪ್ರದೀಪ್ ಅವ್ರು ಕಂಟಿನ್ಯೂ ಮಾಡ್ಬೋದಾ? ದೀಪಕ್ ಬ್ರದರ್, 5 ನಿಮಿಷ ಇದೆ. Another 5 minutes, exactly 8 o'clock it over. Okay, brother, you can go on for another 5 minutes. Okay, I will just bring out the challenges of minister, then we'll close. ಸಭಾ ಕ್ರಿಸ್ತನ ಸೇವಕನಿಗೆ ಬರುವಂತಹ ಆ ಒಂದು challenges ಅಂತಂದ್ರೆ, what are the challenges that a minister has to face in order to perform his duty? ಒಬ್ಬ ಕ್ರಿಸ್ತನ ಸೇವಕನಿಗೆ ಬರುವಂತಹ ಸವಾಲುಗಳ ಕುರಿತಾಗಿ ಆತನು ತನ್ನ ಸೇವೆಯ ಕಾರ್ಯದಲ್ಲಿ ನಾವು ನೋಡಿಕೊಳ್ಳೋಣ. I just want to bring before you 3 challenges which a minister might face. ಕ್ರಿಸ್ತನ ಸೇವಕನು ಎದುರಿಸಬಹುದಾದಂತಹ 3 ಆ ಒಂದು ಸವಾಲುಗಳನ್ನು ಕುರಿತಾಗಿ ನಾವು ನೋಡಿಕೊಳ್ಳೋಣ. We are all part of this world, so world imposes a lot of stress, a lot of pressure on us. ನಾವೆಲ್ಲರೂ ಈ ಲೋಕದ ಒಂದು ಅಂಗಗಳಾಗಿದ್ದೇವೆ ಮತ್ತು ಈ ಲೋಕದಲ್ಲಿ ಸಮಾಜದಿಂದ ನಮಗೆ ಅನೇಕ ಒತ್ತಡಗಳು ಬರುವಂತವುಗಳಾಗಿವೆ. There are various challenges to be addressed in order to perform our ministry to the fullest expectation. ನಾವು ನಮ್ಮ ಸೇವೆಯನ್ನ ಪರಿಪೂರ್ಣವಾಗಿ ಮಾಡಬೇಕಾದರೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. But I just want to bring before you these 3 challenges. Pressure of presumption. ನಾನು ನಿಮ್ಮ ಎಲ್ಲರ ಗಮನವನ್ನ ಈ ಕೇವಲ 3 ಸವಾಲುಗಳ ಕುರಿತಾಗಿ ನಾನು ಹೇಳುವಂತನಾಗಿರುತ್ತೇನೆ. ಒಂದು, ಭಾವಿಸಿಕೊಳ್ಳುವ ಆ ಒಂದು ಸವಾಲು ಅಥವಾ ಭಾವಿಸಿಕೊಳ್ಳುವಂತಹ ಒತ್ತಡ. Then the pressure of performance. ಮತ್ತು ನಾವು ಕಾರ್ಯನಿರ್ವಹಿಸಬೇಕಾದಂತಹ ಒತ್ತಡ. And the pressure of proclamation. ಮತ್ತು ನಾವು ಸಾಕ್ಷಿಗಳಾಗಿ ಅಥವಾ ಆತನ
ಸುವಾರ್ತೆಯನ್ನು ಪ್ರಕಟಿಸಲಿಕ್ಕೆ ಇರುವಂತಹ ಒತ್ತಡದ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. Just now we discussed about the Moses experience in bringing out water from the rock. ನಾವು ಈಗ ತಾನೇ ಮೋಶೆ ಆ ಒಂದು ಬಂಡೆಯಿಂದ ನೀರನ್ನ ತರುವಲಿಕ್ಕೆ ಆತನಿಗಾದಂತಹ ಅನುಭವದ ಕುರಿತಾಗಿ ನೋಡಿಕೊಂಡೆವು. In his initial period of life, Moses brought out water from the rock by striking it, and he quenched the people of Israel. ನಾವು ಅಲ್ಲಿ ಮೊದಲನೇದಾಗಿ ನೋಡಿಕೊಳ್ಳುವಾಗ ಮೋಶೆ ಆ ಒಂದು ಬಂಡೆಯನ್ನು ಹೊಡೆಯುವುದರ ಮೂಲಕ ಆ ಒಂದು ನೀರನ್ನ ಬರಮಾಡಿದನು ಮತ್ತು ಜನರು ತಮ್ಮ ದಾಹವನ್ನು ನೀಗಿಸಿಕೊಂಡರು. But now at Numbers chapter 20, Moses is pressurized by the people of Israel to provide water, and he could not know what he had to do for quenching the thirst. ಆದರೆ ಅರಣ್ಯಕಾಂಡ 20ನೇ ಅಧ್ಯಾಯಕ್ಕೆ ಬರುವಾಗ ಇಸ್ರಾಯೇಲ್ ಜನರು ಆತನ ಮೇಲೆ ಒತ್ತಡ ಹೇರಿದ್ದರಿಂದ ತಾನು ಏನು ಕಾರ್ಯವನ್ನು ಮಾಡಬೇಕಾಗಿದೆ ಈ ಜನರ ದಾಹವನ್ನು ನೀಗಿಸಲಿಕ್ಕೆ ಎಂಬುದಾಗಿ ಆತನು ಮರೆತು ಬಿಟ್ಟನು. Though God commanded to speak to the rock, because of our external pressure and stress, and in order to maintain his earlier performance, he just smote the rock. ಆತನು ಜನರ ದಾಹವನ್ನ ತೀರಿಸಲಿಕ್ಕೆ ಜನರಿಂದ ಬಂದಂತಹ ಒತ್ತಡದಿಂದ ಆತನು ದೇವರು ಆ ಬಂಡೆಗೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳಿದರೂ ಕೂಡ ಆತನ ಮೇಲಿದ್ದಂತಹ ಒತ್ತಡ ಮತ್ತು ಆತನು ಹಿಂದೆ ಆ ಬಂಡೆಯನ್ನು ಹೊಡೆದು ನೀರನ್ನ ಬರಮಾಡಿದ್ದ ಆ ಒಂದು ಒತ್ತಡದಿಂದ ಆತನು ಆ ಬಂಡೆಗೆ ಮತ್ತೆ ಹೊಡೆದನು ಅದಕ್ಕೆ ಮಾತನಾಡುವ ಬದಲು. This may be a case in our local assemblies as well. ಇದು ನಮ್ಮ ಸ್ಥಳೀಯ ಸಭೆಗಳಲ್ಲಿಯೂ ಕೂಡ ನಮಗಿರುವಂತಹ ಅನುಭವವಾಗಿರಬಹುದು. In order to match my earlier performance, I may twist the word of God, and I may not tell the truth, or I may not be an exact communicator as God wanted me to do. ನಾನು ನನ್ನ ಹಿಂದಿನ ಆ ಒಂದು ಕಾರ್ಯಶ್ರಮತೆ ಆ ಕುರಿತಾಗಿ ನನಗಿರುವಂತಹ ಆ ಒಂದು ಒತ್ತಡದಿಂದಾಗಿ ನಾನು ದೇವರ ವಾಕ್ಯವನ್ನು ತಿರುಚುವವನಾಗಿ ಅದನ್ನು ಸರಿಯಾಗಿ ನಮ್ಮ ಸಭೆಗೆ ಅಥವಾ ವಿಶ್ವಾಸಿಗಳಿಗೆ ತಿಳಿಸಿದವನಾಗಿರಬಹುದು. So we will discuss about these challenges in the next session, but in general the main overview of a minister is all believers are ministers of Christ, and we are enabled by the Holy Spirit of God to perform his ministry in the right manner. ನಾವು ಕ್ರಿಸ್ತನ ಸೇವಕರು ಕುರಿತಾದಂತಹ ಈ ಒಂದು ಅವನಿಗಿರುವಂತಹ ಸವಾಲುಗಳನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಿಕೊಳ್ಳೋಣ. ಆ ಒಂದು ಪಕ್ಷಿ ನೋಟವನ್ನ ಈ ದಿನ ನಾವು ನೋಡಿದೆವು. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಅದರ ಕುರಿತಾಗಿ ನೋಡಿಕೊಳ್ಳೋಣ. It is the duty of every believer to understand the gift which has been given by the Holy Ghost to perform his ministry. ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಪವಿತ್ರಾತ್ಮನಿಂದ ದೇವರ ಸೇವೆಗೆ ಅಥವಾ ಕ್ರಿಸ್ತನ ಸೇವೆಯನ್ನ ಮಾಡಲಿಕ್ಕೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ವರಗಳನ್ನ ತಿಳಿದುಕೊಳ್ಳುವುದು ಕರ್ತವ್ಯವಾಗಿದೆ. Let God enable us to understand our office, our individual office in the Church of God, and let God's presence overshadow us so that his name would be glorified and the church would be edified according to his will. ದೇವರು ನಮ್ಮೆಲ್ಲರಿಗೂ ಕ್ರಿಸ್ತನ ಸಭೆಯಲ್ಲಿ ಕೊಡಲ್ಪಟ್ಟಿರುವಂತಹ ಜವಾಬ್ದಾರಿಗಳ ಕುರಿತಾಗಿ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಪವಿತ್ರಾತ್ಮನ ಮೂಲಕ ಕೊಡಲಿ. ಅದರಿಂದ ಸಭೆಗೆ ಮತ್ತು ದೇವರಿಗೆ ಮಹಿಮೆ ಉಂಟಾಗಲಿ. Let God's name be glorified. Thank you. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಂದನೆಗಳು. ಕರ್ತನ ಪರಿಶುದ್ಧ ನಾಮಕ್ಕೆ